ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ತುಂಬ ಫಸ್ಟ್ ಆಫ್ ಆಲ್ ನಾನು ಸಾರಿ ಕೇಳಬೇಕಂತ ಇದ್ದೀನಿ. ಯಾಕಂತಂದರೆ ರೆಗ್ಯುಲರಾಗಿ ಸ್ವಲ್ಪ ಲೈವ್ ಸೆಕ್ಷನ್ನು ಆಗ್ತಾಯಿಲ್ಲ. ಯಾಕಂದರೆ ನಾನು ಫಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ, ನನಗೆ ಆ್ಯಕ್ಚುಲಿ ಲೈವ್ ಸೆಕ್ಷನ್ನು ಇಷ್ಟ ಇರಲಿಲ್ಲ. ಸುಮ್ಮನೆ ಏನೋ ಹಾಗೆ ಬರ್ತಾಯಿದ್ದೀನಿ. ಯಾಕಂತಂದರೆ ಸುಮ್ಮನೆ ನಾನು ಪ್ರಾಮಿಸ್ ಮಾಡೋದು ಇಷ್ಟ ಇಲ್ಲ. ಯಾಕಂತಂತಂದರೆ ನೋಡಿ, ಪ್ರಾಮಿಸ್ ಮಾಡಿದೆ ನಾಳೆ ಬರ್ತೀನಿ ಅಂತ, ಬರೋಕ್ಕಾಗಲಿಲ್ಲ, ಏನೋ ಪರ್ಸನಲ್ ಕೆಲಸಗಳಿರ್ತವೆ. ಹಾಗಾಗಿ ಸ್ವಲ್ಪ ರೆಗ್ಯುಲರಾಗಿ ಆಗ್ತಾಯಿಲ್ಲ, ಇರೆಗ್ಯುಲರ್ ಆಗ್ತಾಯಿದ್ದಾವೆ ಲೈವ್ ಸೆಕ್ಷನ್. ಬಟ್ ಅನಾಲಿಸಿಸ್ ಮಾತ್ರ ನಾನು ಕೊಡ್ತಾನೆ ಇರ್ತೀನಿ ಡೈಲಿ, ಅದು ಮಾತ್ರ ಮಿಸ್ ಮಾಡೋಂಗಿಲ್ಲ. ಬಟ್ ಸಮ್ಟೈಮ್ಸ್ ಮಿಸ್ ಆದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಿನ್ನೆ ನಾನು 2 ಗಂಟೆಗೆ ನಾನು ಅನಾಲಿಸಿಸ್ ಹೇಳ್ಬಿಟ್ಟಿದ್ದೆ ಇಲ್ಲೇ. ಎಲ್ಲಿ ಕೊಡುತ್ತೆ ಅಂತಂತಂದರೆ, ಸಾರಿ ಇದು ಅಲ್ಲ, ಒಂದು ನಿಮಿಷ, ಸಾರಿ ಸರ್, ನಾನು ಇವತ್ತಿನ ಚಾರ್ಟ್ ನೋಡ್ತಾ ಇದ್ದೀನಿ. ಸೊ ಓಕೆ, 2 ಗಂಟೆ ಇಲ್ಲಿ ಕ್ಯಾಂಡಲ್ 2 ಗಂಟೆಗೆ ನಾನು ಅನಾಲಿಸಿಸ್ ಕೊಟ್ಟಿದ್ದೆ ನಾನಿಲ್ಲಿ. ಸೊ ಇಲ್ಲೇ ಎಲ್ಲಾದರೂ ಕ್ಲೋಸಿಂಗ್ ಕೊಡುತ್ತೆ ಅಂದ್ಕೊಂಡಿದ್ದೆ ನಾನು. ಈ ಕ್ಯಾಂಡಲಲ್ಲಿ ಎಕ್ಸ್ಪೆಕ್ಟೇಷನ್ ಇತ್ತು ಎಲ್ಲಿ ಅಂತಂದರೆ ಅದೇ 945 ಅಂತ ಹೇಳಿದ್ದೆ ನಾನು. ಸೊ ಆಲ್ಮೋಸ್ಟ್ ಏನು ಒಂದು ಅದೇ 960 ಅಂದ್ಕೊಳ್ಳಿ, ಓಕೆನಾ. ಒಂದು 20 ಪಾಯಿಂಟ್ಸ್ ಅಂದರೆ ನಾನು ಅದೇ ಹೇಳಿದ್ದೆ, ನಾನು ಒಂಚೂರು ಏನಾದರೂ ಹೆಚ್ಚು ಕಡಿಮೆ ಆದ್ರೂ ಬೇಕಾದ್ರೆ ಒಂದು ಪಾಯಿಂಟ್ಸ್ಗಳನ್ನ ಚೂರು ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ಅಂತ. ಓಕೆ, ಅದು ಬಿಟ್ಬಿಡಿ. ಆ್ಯಕ್ಚುಲಿ ಅಷ್ಟು ಬೇಗ ಕೊಡಬಾರ್ದು, ಆದರೂ ಕೊಟ್ಟಿದ್ದೀನಿ. ಬಟ್ ಅಂಥದ್ದೇನು ಜಾಸ್ತಿ ಏನು ಮೂವ್ಮೆಂಟ್ ಇಲ್ಲ, ಹೌದಾ. ಸೊ ಇನ್ ಬಿಟ್ವೀನ್ ಓನ್ಲಿ 20 ಪಾಯಿಂಟ್ಸ್ ಇದೆ. ಜಾಸ್ತಿ ಏನಾದರೂ ಒಂದು 50 ಆವಾಗಲೂ ಅದು ಆದ್ರೂ ಹೇಳಿದ್ದೆ ನಾನು, 2650 ಹತ್ರ ಏನಾದರೂ ಕ್ಲೋಸಿಂಗ್ ಕೊಟ್ಟರೆ ಒಂದು 50 ಪಾಯಿಂಟ್ ಮೇಲ್ಗಡೆ ಇಟ್ಕೊಳ್ಳಿ ಅಂಥೇಳಿ. ಸೊ ಮಾರ್ಕೆಟ್ ಅಂತೂ ಅಲ್ಲಂತೂ ಕ್ಲೋಸಿಂಗ್ ಕೊಟ್ಟಿರಲಿಲ್ಲ, ನಮ್ಮ ಪಾಯಿಂಟ್ ಹತ್ರನೇ 10-20 ಪಾಯಿಂಟಲ್ಲೇ ಕ್ಲೋಸಿಂಗ್ ಕೊಡ್ತು. ಸೊ ಮಾರ್ಕೆಟ್ ಇವತ್ತು ಟಾರ್ಗೆಟ್ ಅಂತೂ ಎಲ್ಲ ತೊಗೊಂಡೋಗ್ಬಿಟ್ಟಿತ್ತು ಬೆಳಗ್ಗೆ ಫಸ್ಟ್ ಕ್ಯಾಂಡಲಲ್ಲೇ, ಹೌದಾ. ಸೊ ಏನೂ ಮಾಡೋಕ್ಕಾಗಲ್ಲ ಇಂಥ ಟೈಮಲ್ಲಿ. ಅದಕ್ಕೆ ನಾವು ಸುಮ್ಮನೆ ಇರಬೇಕು. ನಾನು ಟಾರ್ಗೆಟೇ ಕೊಟ್ಟಿದ್ದೆ, ನಾನು ನಿಮಗೆ ಏನು ಕೊಟ್ಟಿದ್ದೆ, 26,000 ಅಥವಾ ಇಲ್ವಾ 950 ಹತ್ರ ಬಂದರೆ, ರೀಟೆಸ್ಟಿಗೆ ಬಂದರೆ ಒಂದು ಅಂದರೆ 2550 ಹತ್ರ, ಓಕೆನಾ. 2650 ಹತ್ರ ಏನಾದರೂ ಈ ರೀತಿ ರೀಟೆಸ್ಟ್ ಬಂತಂದರೆ 950 ಹತ್ರ ಇಲ್ಲಿಂದ ಬೈ ಮಾಡಿ 2600 ಹತ್ರ ಟಾರ್ಗೆಟ್ ಮಾಡಿ ಅಂತ. ಸೊ ಮಾರ್ಕೆಟೇ ಎಲ್ಲಿಂದ ಅಂತಂತಂದರೆ 2650ಇಂದನೇ ಇದು ಆಯಿತು, ಓಕೆನಾ. 2650ಇಂದನೇ ಮೇಲ್ಗಡೆ ಹೋಯಿತು. ಅಂದರೆ ಈ ಟಾರ್ಗೆಟಿಂದ ನಾನು ಏನು ಕೊಟ್ಟಿದ್ದೆ ಆ ಟಾರ್ಗೆಟಿಂದ ಎಕ್ಸಾಕ್ಟ್ಲಿ ಬಂತು ಒಂದೇ ಕ್ಯಾಂಡಲಲ್ಲೇ, ಹೌದಾ. ಒಂದೇ ಕ್ಯಾಂಡಲಲ್ಲೇ 125ನೇ ಬಂತು ಅಂದ್ಕೊಳ್ಳಿ. ಸೊ ಇಲ್ಲೇ ಗ್ಯಾಪ್ ಅಪ್ ಓಪನ್ ಆಗಿಬಿಡ್ತು. ಗ್ಯಾಪ್ ಅಪ್ ಓಪನ್ ಆದ ತಕ್ಷಣ ನಮ್ಮದು ಪ್ಲ್ಯಾನ್ ಏನಿರಬೇಕು ಅಂತಂದರೆ, ಒಂದು ಪ್ರೈಸ್ ಆ್ಯಕ್ಷನ್ ಆಗಿದ್ರೂ ಆಗ್ಲಿಕ್ಕೆ ಬಿಡಬೇಕು, ಹೌದಾ. ನೋಡಿ, ಇಲ್ಲಿ ಪ್ರೈಸ್ ಆ್ಯಕ್ಷನ್ ಏನಿದೆ, ಏನಿಲ್ಲ ಈ ರೀತಿ. ನಾನು ಅದೇ ಎಕ್ಸಾಂಪಲ್ ಕೊಟ್ಟಿದ್ದೆ, ಇತ್ತೀಚಿನ ದಿನದಲ್ಲಿ ಏನಿಲ್ಲ, ಈ ರೀತಿ ಮಾಡ್ತಾಯಿದೆ. ಇಲ್ಲಾಂದರೆ ಮೇಲ್ಗಡೆ ಹೋಗುತ್ತೆ, ಇಲ್ಲ ಕೆಳಗಡೆ ಬಂದು ಒಂದೇ ಸ್ಟೇ ಆಗುತ್ತೆ, ಈ ರೀತಿ ಸಸ್ಟನ್ ಆಗುತ್ತೆ ಮಾರ್ಕೆಟು ಅಂತ. ಇಲ್ಲಾಂದರೆ ಈ ರೀತಿ ರೌಂಡ್ ಆಗ್ತಾ ಇರುತ್ತೆ, ಇಲ್ಲಾಂದರೆ ಈ ರೀತಿ ಆಗ್ತಾ ಇರುತ್ತೆ. ಸ್ವಲ್ಪ ಎಚ್ಚರ ಇರಿ, ಕ್ವಾಂಟಿಟಿ ಸೈಜ್ ಕಮ್ಮಿ ಇಡಿ ಅಂತ. ಪುಟ್ ಸೈಡ್ ಅಂತೂ ನಾನು ಇಷ್ಟನೇ ಇಲ್ಲ ಅಂತ ಹೇಳಿದ್ದೆ, ತುಂಬ ದೂರನೇ ಕೊಟ್ಟಿದ್ದೆ ಬೇಕಂತಲೇ ಟಾರ್ಗೆಟು. ಅದಂತೂ ನಿಮಗೆ ಸಿಕ್ಕೇ ಇಲ್ಲ. ಸೊ ಪ್ರೀಮಿಯಮ್ನು ಅಂತ, ಯಾಕಂದರೆ ನಾನು ಆ್ಯಕ್ಚುಲಿ ನಾನು ಜರ್ನಿಯಲ್ಲಿದ್ದೆ, ಹೌದಾ. ನನಗೆ ಸ್ಕ್ರೀನು ನೋಡೋಕ್ಕಾಗಲ್ಲ, ಸ್ಕ್ರೀನ್ ನೋಡ್ತಾ ಇದ್ದರೆ ತಲೆನೋವು ಬಂದುಬಿಡುತ್ತೆ. ಅದಕ್ಕೆ ನನಗೆ ನೋಡೋಕ್ಕೂ ಆಗೋಲ್ಲ. ಏನೋ ಜಸ್ಟ್ ನಾನು ಓಪ್ನಿಂಗ್ ನೋಡಿಬಿಟ್ಟೆ, ಒಂದು 5-10 ನಿಮಿಷ ನೋಡಿಬಿಟ್ಟು ಬೇಡ, ಸರಿ ಇಲ್ಲ ಮಾರ್ಕೆಟ್ ಅಂದ್ಕೊಂಡು ಸುಮ್ಮನಾದೆ. ಇಲ್ಲಾಂದರೆ ನನ್ನ ಗ್ರೂಪಲ್ಲಿರೋರಿಗಾದರೂ ಏನಾದರೂ ಇಂಟಿಮೇಷನ್ ಕೊಡ್ತಾಯಿದ್ದೆ. ಯಾಕಂದರೆ ಆಲ್ಮೋಸ್ಟ್ ಟಾರ್ಗೆಟೇ ಕೊಟ್ಟಿದೆ ಅಂತಂದಮೇಲೆ ಏನೂ ಮಾಡೋಕ್ಕಾಗಲ್ಲ, ಗೊತ್ತು ನನಗೆ. ಯಾಕಂತಂದರೆ ಇದು ಮೇಲ್ಗಡೆನೂ ಹೋಗಲ್ಲ, ಈ ಕಡೆ ಕೆಳಗಡೆ ಬರಲ್ಲ, ಏನೂ ಯೂಸ್ ಇಲ್ಲ. ಸೊ ಸಮ್ಟೈಮ್ಸ್ ಇಂಥ ಮಾರ್ಕೆಟಲ್ಲಿ ಸುಮ್ಮನೆ ಇರೋದು ಬೆಸ್ಟ್. ನೋಡಿ ನೀವೇ ಈಗ 15 ಮಿನಿಟ್ಸ್ ಕ್ಯಾಂಡಲಲ್ಲಿ ನೋಡಿ ಏನಿದೆ, ಚಿಕ್ಕದು ಇಲ್ಲಿ ಇಲ್ಲೇನು ದೊಡ್ಡ ಕ್ಯಾಂಡಲ್ ಹಾಕ್ತು, ಸರಿ ಸಮ. ಇಲ್ಲಿ ನೋಡಿ ಏನೋ ಏನೂ ಇಲ್ಲ, ಬುಲಿಶ್ ಮೂಮೆಂಟೇ ಕೊಡಲಿಲ್ಲ, ಏನೂ ಇಲ್ಲ. 125ಇಂದ 175, ಓಕೆನಾ, 50 ಪಾಯಿಂಟ್. ಬಟ್ ಪ್ರೀಮಿಯಮಲ್ಲ ಮಾತ್ರ ಏನಿಲ್ಲ, ಬರೀ 10 ಪಾಯಿಂಟು 20 ಪಾಯಿಂಟು ಕೊಟ್ಟಿರುತ್ತೆ. ಸೊ ಸಮ್ಟೈಮ್ಸ್ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕಾಗತ್ತೆ, ಇಂಥ ಮಾರ್ಕೆಟನ್ನು ಫೇಸ್ ಮಾಡಬೇಕಾಗತ್ತೆ. ಇಂಥದ್ರಲ್ಲೆಲ್ಲ ನೀವು ಮಿಸ್ ಕಾಡ್ತಿರೋ, ಸ್ವಲ್ಪ ಏನಾದರೂ ಯಾಮರ್ಸಿದ್ರಿ ಅಂತಂತಂದರೆ ಮುಗಿದೋಯ್ತು, ಓಕೆನಾ. ಸೊ ಲೈಫ್ ಟೈಮ್ ಲೈನ್ ಇದೆ, ಓಕೆ, ಪರವಾಗಿಲ್ಲ. ಇಲ್ಲಿ ನೋಡಿ, ವೀಕ್ ಕ್ಯಾಂಡಲ್ಲು ಡೈರೆಕ್ಟಾಗಿ ಒಂದು ಬುಲಿಶ್ ಮೂವ್ಮೆಂಟ್ ಅಂದರೆ ಹ್ಯಾಮರ್ ಕ್ಯಾಂಡಲ್, ಹೌದಾ. ಹ್ಯಾಮರ್ ಕ್ಯಾಂಡಲ್ ಇತ್ತು. ಸೊ ಅದಕ್ಕೆ ಒಂದೊಂದು ಸತಿ ಏನಾಗುತ್ತೆ, ಇದನ್ನು ಇಲ್ಲಿ ನೋಡಿ, ಇಲ್ಲಿ ಅಂತಿದೆ ವೀಕ್ ಕ್ಯಾಂಡಲ್, ಇದನ್ನು ಫಿಲ್ ಮಾಡೋಕ್ಕೆ ಕೆಳಗಡೆ ಬಂದಿರುತ್ತೆ. ಸೊ ಈ ರೀತಿ ಮೇಲ್ಗಡೆ ಏನಾದರೂ ಆದರೆ ಮೇಲ್ಗಡೆನೇ ಓಪನ್ ಆಗಿರುತ್ತೆ, ಹೌದಾ.
ನಾನು ಒಂದು ಸತಿ ಅನಲೈಸಿಸ್ ಕೊಡಬೇಕಾದ್ರೆ ಇದೇ ರೀತಿ ಹಿಂಗೆ ನೋಡಿಕೊಂಡೆ ಒಂದು ಸತಿ ವೀಕ್ಲಿ ನೋಡ್ತೀನಿ, ಒಂದೊಂದು ಸತಿ ಡೇ ನೋಡ್ತೀನಿ. ಜಸ್ಟ್ ಒಂದೊಂದು ಸತಿ ನೋಡಿಬಿಟ್ಟೆ ಹಿಂಗೆ ನಾನು ಟಾರ್ಗೆಟ್ ಎಲ್ಲ ಹೇಳ್ತಾ ಇರ್ತೀನಿ ಈ ರೀತಿ, ಓಕೆನಾ. ಸೊ ಅದಕ್ಕೆ ನಾನು ನಿಮ್ಗೆ ಮೇಲ್ಗಡೆನೇ ಹೇಳಿದ್ದೆ ನಾನು ನಿಮಗೆ 2650 ಯಾಕಂದರೆ ರೀಟೆಸ್ಟ್ ಬರೋಂಗಿಲ್ಲ ಜಾಸ್ತಿ ಅಂತ ಗೊತ್ತಿತ್ತು. ಸುಮಾರು ಏನಿಲ್ಲ ಬಂದರೂ ಇಲ್ಲಿಂದ 950 ಹತ್ರ ಬಂದರೂ ಬರುತ್ತೆ ಅಂತ, ಓಕೆನಾ. ಸೊ ನಾಳೆ ಎಕ್ಸ್ಪೈರಿ ಬೇರೆ ಇದೆ, ತುಂಬ ಹುಷಾರು. ನಾಳೆ ಇಲ್ಲ ಮಾಡಲಿಲ್ಲ ಅಂತಂದ್ರೂ ಬೆಟ್ರು. ಮಾಡ್ತೀನಿ ಅನ್ನೋದಾದರೆ ಒಂದೇ ಲಾಟಲ್ಲಿ ಬೈ ಮಾಡಿ, ಯಾಕಂದರೆ ನಾಳೆ ಮೂಮೆಂಟು ಕೊಟ್ಟರು ಕೊಡ್ಬೋದು, ತುಂಬಾ ಕೊಡ್ಬೋದು. ಯಾಕಂದರೆ ಎಕ್ಸ್ಪೈರಿ ಬೇರೆ ಇದೆ, ಮೇಲೇ ಸಸ್ಟೈನ್ ಬೇರೆ ಆಗಿದೆ. ಕೆಳಗೆ ಬಿದ್ದರೂ ಅದೇ ರೀತಿ ಬೀಳ್ತಿರ್ಬೇಕು, ಇಲ್ಲ ಮೇಲ್ಗಡೆ ಹೋದರೆ ಅದೇ ರೀತಿಯೇ ಮೇಲ್ಗಡೆನೇ ಹೋಗ್ತಿರ್ಬೇಕು. ಸೊ ಹ್ಯಾಮರ್ ಕ್ಯಾಂಡಲ್ಲು ಈ ರೀತಿ ಫಾರ್ಮೇಷನ್ ಆದಾಗ ಒಂದೊಂದು ಸತಿ ಆ ರೀತಿ ಬುಲಿಷ್ ಮೂಮೆಂಟ್ ಬರುತ್ತೆ, ಓಕೆನಾ. ಬುಲಿಷ್ ಮೂಮೆಂಟ್ ಅಂದರೆ ಓಪ್ನಿಂಗ್ ಮೇಲ್ಗಡೆನೇ ಕ್ಲೋಸಿಂಗ್ ಕೊಟ್ಟಿರುತ್ತೆ, ಇಲ್ಲ ಗ್ರೀನ್ ಕ್ಯಾಂಡಲ್ಲೇ ಹಾಕಿರುತ್ತೆ, ಆ ರೀತಿ. ಸೊ ಡೇ ಕ್ಯಾಂಡಲಲ್ಲಿ ನೋಡ್ಕೊಂಡ್ಬಿಡೋಣ ಚಾರ್ಟ್ ಏನು ಹೇಳ್ತಾ ಇದೆ ಅಂಥೇಳಿ. ಸೊ ತುಂಬಾ ಹೇಗೆ ವರ್ಕ್ ಆಗ್ತಾಯಿದೆ ಅಂತಂತಂದರೆ ಮಾರ್ಕೆಟೇ ಸರಿ ಇಲ್ಲ, ನಿಜ ಹೇಳಬೇಕು ಅಂತಂತಂದರೆ ರಿಟೇಲರ್ಗಳಿಗೆ ಮಾರ್ಕೆಟೇ ಸರಿ ಇಲ್ಲ. ಇಲ್ಲಿ ನೋಡಿ ಈ ರೀತಿ ಪ್ರೈಸ್ ಆ್ಯಕ್ಷನ್ ನಮ್ಮದು ಡೇ ಎಲ್ಲ ಹೇಳ್ತಾ ಇರ್ತೀನಿ ನಾವು, ಪ್ರೈಸ್ ಆ್ಯಕ್ಷನ್ ಈ ರೀತಿ ಅಂತ. ಇಲ್ಲಿ ನೋಡಿ ಡೇ ಕ್ಯಾಂಡಲಲ್ಲಿ ಈ ರೀತಿ ಇದ್ದರೆ ನಿಮಗೆ ಒಳ್ಳೊಳ್ಳೆ ಪಾಯಿಂಟ್ ಸಿಗುತ್ತೆ, ಹೌದಾ. ಇಲ್ಲಿ ನೋಡಿ 24,750 ಇದೆ, ಹೌದಾ. ಇಲ್ಲಿ ಮೇಲ್ಗಡೆ ಬಂದುಬಿಟ್ಟು 25,750 ಇದೆ ಲೆವೆಲ್ಗಳು, ಅಂದರೆ 1000 ಪಾಯಿಂಟ್ಸ್ ಇದೆ ಇನ್ ಬಿಟ್ವೀನ್, ಹೌದಾ. ಈ ರೀತಿ ಮೂಮೆಂಟ್ಸ್ ಇರ್ಬೇಕು. ಇಲ್ಲಿ ನೋಡಿ ಇಲ್ಲಿ ಬಂತು. ಸೊ ಇತ್ತೀಚಿನ ದಿನದಲ್ಲಿ ಏನಾಗ್ತಾಯಿದೆ ಅಂತಂತಂದರೆ ಸಸ್ಟೈನ್ ಆಗ್ತಾಯಿದೆ ಮಾರ್ಕೆಟ್ ಈ ರೇಂಜಲ್ಲಿ. ಯಾವ ರೇಂಜಲ್ಲಿ ಅಂತಂದರೆ ಈ ರೇಂಜ್, ಓಕೆ. ಇದೊಂದು ಬಾಕ್ಸ್, ಓಕೆ. ಇಲ್ಲಿವರೆಗೂ ಬೇಕಾದರೂ ತೊಗೋಬೋದು. ಏನೋ ಒಂದು ಚೂರು ಇದು ಕೆಳಗೆ ಬಂದಿತ್ತು, ಇದೇನೋ ಎಕ್ಸಸ್ನಲ್ಲಿ ತೊಗೊಂಬಿಡಿ. ಸೊ ಈ ರೀತಿ ಬಾಕ್ಸಲ್ಲಿ ವರ್ಕ್ ಮಾಡ್ತಾಯಿದೆ. ಅದು ಏನೂ ಇಲ್ಲ, ಇಲ್ಲಿ ನೋಡಿ ಈ ಬಾಕ್ಸಲ್ಲೇ ಈ ರೀತಿ ವರ್ಕ್ ಆಗ್ತಾಯಿದೆ, ಏನು ಜಾಸ್ತಿ ಮೂಮೆಂಟ್ಸ್ ಇಲ್ಲ. ಈ ರೀತಿ ಡೇ ಕ್ಯಾಂಡಲ್ ಈ ರೀತಿ ಕ್ಲಿಯರಾಗಿದ್ದರೆ ನಮಗೂ ಮಾಡೋಕ್ಕೆ ಇಷ್ಟ ಆಗುತ್ತೆ, ಬಟ್ ಏನೂ ಯೂಸ್ ಇಲ್ಲ. ಇಲ್ಲ ಅಂತಂತಂದರೆ ಇಲ್ಲಿ ನೋಡಿ ಗ್ಯಾಪ್ ಅಪ್ ಓಪನ್ ಮಾಡಿ ಮೇಲ್ಗಡೆ ಹೋಗ್ತಾನೆ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಇಂಥ ಟೈಮಲ್ಲಿ ಅಟ್ಲೀಸ್ಟ್ ಒಂದು ಲಾಟನ್ನು ಬೇಕಾದರೆ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ಬೇಕು, ಯಾಕಂದರೆ ಡಿ ಕೆನೂ ಇರೋಂಗಿಲ್ಲ, ಓಕೆನಾ. ಡಿ ಕೆ ಅಂದರೆ ಈ ಡಿ ಕೆ, ಆ ಡಿ ಕೆ ಅಲ್ಲ. ಸೊ ಡಿ ಕೆ ಇರೋದಿಲ್ಲ ಇಂಥ ಮೂಮೆಂಟಲ್ಲಿ. ಈ ರೀತಿ ಮಾರ್ಕೆಟ್ ಇದ್ದಾಗ ಸಣ್ಣ ರೇಂಜ್ ಇರುತ್ತಲ್ಲ, ಚಿಕ್ಕದಿಲ್ಲ, ಈ ರೀತಿ ರ್ಯಾಂಡಮ್ ಬಿಹೇವಿಯರ್ ಮಾಡ್ತಾ ಇರುತ್ತಲ್ಲ ಮಾರ್ಕೆಟಲ್ಲಿ ನೋಡಿ, ಸುಮ್ಮನೆ ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ, ಸುಮ್ಮನೆ ಮೇಲೆ ಕಾಟಾಚಾರಕ್ಕೆ ಮಾಡ್ತಾ ಇರುತ್ತೆ. ಸೊ ಅದೇ ರೀತಿ ಇದ್ದಾಗ ಇಂಥ ಟೈಮಲ್ಲೇ ನೀವು ಬೇಕಾದರೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೋಬೋದು, ಓಕೆನಾ. ಎಲ್ಲೋ ಬೈ ಚಾನ್ಸ್ ನಿಮಗೆ ಮೇಲೆ ಹೋಗೋದು ಚಾನ್ಸ್ ಖಂಡಿತ ಅಂದ್ಕೊಳ್ಳಿ, ಓಕೆನಾ. ಇಲ್ಲಿ ಒಂದು ಗ್ರೀನ್ ಕ್ಯಾಂಡಲ್ ನೋಡಿದ್ರಿ ಇಲ್ಲಿ ಬಾಟಮಲ್ಲಿ, ಓಕೆನಾ. ಸೊ ಇಲ್ಲಿ ಬಾಟಮಲ್ಲಿ ಎಲ್ಲಾದರೂ ನೋಡಿದ್ರಿ, ಅಥವಾ ಎಲ್ಲೋ ಇನ್ ಬಿಟ್ವೀನ್ ಎಲ್ಲೋ ಇಲ್ಲಿನೂ ನೋಡ್ಕೊಂಡ್ರಿ ಅಂದ್ಕೊಳ್ಳಿ. ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಜಸ್ಟ್ ನಾನು ನಿಮಗೆ. ಏನೋ ಇಲ್ಲಿ ನಿಮಗೆ ಬುಲಿಷ್ ಮೂಮೆಂಟ್ ಕಾಣಿಸಿದ್ರೆ ಒಂದು ಕ್ಯಾಂಡಲ್ ಒನ್ ಡೇ ಆಗಕ್ಕೆ ಬಿಡಬೇಕು. ಜಸ್ಟ್ ಒಂದು ಲಾಟನ್ನು ಟ್ರೈ ಮಾಡಿ ನೋಡಬೇಕು, ಓಕೆ ನಾನು 25,800 ನಾನು ತೊಗೋತೀನಿ, ಇಲ್ಲಾಂದರೆ ತುಂಬ ದೂರದೇ ತೊಗೊಂಬಿಡಿ, 26,000 ಈ ರೀತಿ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡ್ಬಿಡ್ಬೇಕು. ಅಂದರೆ ಈ ದಿನದಲ್ಲಿ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದ್ದರೆ. ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಒಂದು ಲಾಟಲ್ಲಾದರೆ ಬೇಕಾದರೆ ಟ್ರೈ ಮಾಡಿ, ಇಂಥ ಟೈಮಲ್ಲಿ ಇದ್ದರೆ ಬೇಕಾದರೆ ಟ್ರೈ ಮಾಡಿ ಅಂತಿದ್ದೀನಿ ಅಷ್ಟೇ, ಓಕೆನಾ. ಆ ರೀತಿ ಇದ್ದಾಗ ನೀವು ಒಂದೇ ಲಾಟಲ್ಲಿ ಟ್ರೈ ಮಾಡಬೇಕು ಅಷ್ಟೇ, ಓಕೆನಾ. ಒಂದೇ ಲಾಟಲ್ಲಿ ಟ್ರೈ ಮಾಡೋಕ್ಕೆ ಹೇಳ್ತಾಯಿದ್ದೀನಿ. ಸುಮಾರು ಏನಿಲ್ಲ ಅಂದರೆ ಒಂದು 10K ಇನ್ವೆಸ್ಟ್ಮೆಂಟ್ ಇರುತ್ತೆ, ಇಲ್ಲ ತುಂಬ ದೂರದ ಏನಾದರೂ ತೊಗೊಂಡ್ರೆ ಒಂದು 8K, ಆ ರೀತಿ ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಬಂದಿರುತ್ತೆ. ಸೊ ಹೋಗಲಿ, ಪರವಾಗಿಲ್ಲ, ಇದನ್ನೆಲ್ಲ ಮರೆತುಬಿಡಿ. ಡೇ ಕ್ಯಾಂಡಲ್ ಮಾತ್ರ ತುಂಬ ಚಿಕ್ಕದು ಕ್ಯಾಂಡಲ್ ಹಾಕ್ತಾಯಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು 4 ಅವರ್ಸಲ್ಲಿ, ಓಕೆ 1 ಅವರಲ್ಲಿ, ಓಕೆ 15 ಮಿನಿಟ್ಸಲ್ಲಂತೂ ಏನೂ ಜಾಸ್ತಿನೇ ಇಲ್ಲ. ಆದರೂ ಒಂಚೂರು ನೋಡ್ಕೊಂಡು ಬಿಡೋಣ, ಮತ್ತು ಒಂಚೂರು ಇಂದು ಬ್ಯಾಕ್ ಟೆಸ್ಟ್ ಏನಾದರೂ ನೋಡ್ಕೊಂಡ್ಬಿಟ್ಟು, ಓಕೆ ಫೈನ್. ಇಲ್ಲೊಂದು ರೆಸಿಸ್ಟೆನ್ಸಿ ಬರ್ತಾ ಇದೆ 26,200 ಹತ್ರ, ಓಕೆ. ಸೊ ಇದೇನು ತುಂಬ ದೂರದೇನಲ್ಲ, ಡಿಸೆಂಬರ್ ತಿಂಗಳದೇ ಅನ್ಕೋತೀನಿ, ಓಕೆ. ನೋಡಿ 8ನೇ ತಿಂಗಳದೇ ಇದೆ, ಓಕೆನಾ. ಇದು ರೆಸಿಸ್ಟೆನ್ಸಿ ಡಿಸೆಂಬರಲ್ಲೇ ಇದೆ, ಓಕೆ. ಓಕೆ ಫೈನ್. ಬೈ ಚಾನ್ಸ್ ಏನಾದರೂ ನಿಮಗೆ ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಏನಾದರೂ ಓಪನ್ ಆದರೆ, ಬೈ ಚಾನ್ಸ್ ಹೇಳ್ತಾ ಇದ್ದೀನಿ,
ಆಗೋ ಚಾನ್ಸಸ್ ಇಲ್ಲ, ಮೇಲ್ಗಡೆನೇ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ ನನಗಂತೂ. ಬೈ ಚಾನ್ಸ್ ಏನಾದರೂ ನಿಮಗೆ ಎಲ್ಲಿ ಅಂತಂತಂದರೆ ಒಂದು ಪುಟ್ ಸೈಡ್ ಅಂತೂ ನೀವು 26,000 ಕೆಳಗಡೆನೇ ನೋಡ್ಕೋಬೇಕು, ಹೌದಾ. ಇಲ್ಲ ಅಂತಂತಂದರೆ 130 ಏನಾದರೂ ಬ್ರೇಕ್ ಆದರೆ ಲೆವೆಲ್ ಬಂದುಬಿಟ್ಟು ಬೇಡ ಇದು ಬೇಡ ಈ ಟಾರ್ಗೆಟೇ ಬೇಡ ಕೆಳಗಡೆ, ಓಕೆನಾ. 26 ನಾನು ಹೇಳ್ತಾ ಇದ್ದೀನಿ, 26 ಕೆಳಗಡೆ ಬಂದರೆ ಮಾತ್ರ ಟ್ರೇಡ್ ಮಾಡಿ. ನೀವು ಬೇಕಾದರೆ ಟಾರ್ಗೆಟ್ ಬೇಕಾದರೆ 100 ಪಾಯಿಂಟು ಅಷ್ಟೇ ಇಟ್ಕೊಂಬಿಡಿ, ಓಕೆನಾ. ನಾನು ಟಾರ್ಗೆಟ್ ಕೊಡೋಕ್ಕೂ ಇಷ್ಟ ಇಲ್ಲ, ಟೋಟಲಿ ಅವಾಯ್ಡ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನಾಳೆ ಬೇಕಂತ ಬಿಟ್ಟರೂ ಪರವಾಗಿಲ್ಲ, ಬಿಟ್ಬಿಡಿ, ಟ್ರೇಡ್ ಮಾಡೋಕ್ಕೆ ಹೋಗ್ಬಿಡಿ, ಅದು ಬೇಕಾದರೂ ಹೇಳ್ತೀನಿ. ಸೊ ಫೈನಲಾಗಿ ಎನಾಲಿಸಿಸ್ ಹೇಳಬೇಕು ಅಂತಂತಂದರೆ ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ, ಓಕೆನಾ. ಸೊ ಇದು ಲೈನ್ ಹಾಕ್ಕೊಂಬಂದ್ಬಿಟ್ಟು ಜಸ್ಟ್ ಓಕೆ, ಲೈನ್ ಹಾಕ್ಕೊಂಬಂದ್ಬಿಟ್ಟು ಇಲ್ಲೇನು ಮಾಡಿರಿ, 26,300 ಟಾರ್ಗೆಟ್ ಮಾಡಿ. ಎಲ್ಲಿಂದ ಟಾರ್ಗೆಟ್ ಮಾಡ್ತೀರಿ ಅಂತಂತಂದರೆ 130ಇಂದನೂ ನೀವು ಬೇಕಾದರೆ 150 ಆಗಲಿ 130 ಆಗಲಿ 150ನೇ ಇಟ್ಕೊಳ್ಳಿ, 150 ಮೇಲ್ಗಡೆ, ಓಕೆ. ಮೇಲ್ಗಡೆ ಹೋಗ್ತಾ ಇತ್ತು ಅಂತಂತಂದರೆ ಫಸ್ಟ್ ಟಾರ್ಗೆಟ್ ಬಂದುಬಿಟ್ಟು 250, ಓಕೆ. ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು 300. ಈ ಲೆವೆಲ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ, ಎಲ್ಲಿ ಮೇಲ್ಗಡೆ ಕಾಲ್ ಪೊಸಿಷನಲ್ಲಿ, ಓಕೆ. ಸೊ ಕೆಳಗಡೆ ಅಂತೂ ಪುಟ್ ಪೊಸಿಷನ್ ಅಂತೂ ನನಗೆ ಇಷ್ಟ ಇಲ್ಲ, ಓಕೆ. ನಾಳೆ ಒಂದು ದಿವಸ ಬೇಕಾದ್ರೆ ಅವಾಯ್ಡ್ ಮಾಡಿ, ಬೇಕಾದ್ರೆ ಕಾಲಲ್ಲಿ ಬೇಕಾದರೂ ಒಂದು 2 ಲಾಟ್ಸಲ್ಲಿ ಟ್ರೈ ಮಾಡಿ, ಓಕೆನಾ. ನಾಳೆ ಓಕೆ ಕೊಟ್ಟರೆ ಮೂಮೆಂಟ್ ಒಳ್ಳೆಯದೇ ಕೊಡುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಡ್ರಾ ಮಾಡ್ಕೊಳ್ಳಿ ಲೈನ್. ಬೈ ಮಿಸ್ಟೇಕ್ ಇಲ್ಲಿ ಕೆಳಗಡೆ ಏನಾದರೂ ಓಪನ್ ಆಯಿತಾ, ಸೊ 26,000ವರೆಗೂ ಬೇಕಾದರೆ ಟ್ರೇಡ್ ಮಾಡಿ. ಎಷ್ಟು, ಒಂದು ಲಾಟಲ್ಲಿ ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಮಾಡೋಕ್ಕೆ ಹೋಗಬೇಡಿ, ಆದರೂ ರಿಸ್ಕ್ ತೊಗೊಳೋರಿದ್ದರೆ ಒಂದು ಲಾಟಲ್ಲಿ ಸುಮ್ಮನೆ ಟ್ರೈ ಮಾಡಿ ನೋಡಿ, ಓಕೆನಾ. ಏನಾದರೂ ಎಲ್ಲಿ ಹಿಟ್ ಆಯಿತು ಅಂದರೆ ಟೋಟಲಿ ಕ್ಲೋಸ್ ಮಾಡಿಬಿಡಿ, ಮತ್ತು ಟ್ರೈ ಮಾಡೋಕ್ಕೆ ಹೋಗಬೇಡಿ. ನಾಳೆ ಬೇರೆ ಎಕ್ಸ್ಪೈರಿ ಬೇರೆ ಇದೆ, ಹೌದಾ. ಸೊ ಇಲ್ಲಿ ಮೇಲ್ಗಡೆ ಇಲ್ಲಾದರೂ ಏನಾದರೂ ಓಪನ್ ಆಯಿತು ಅಂದ್ಕೊಳ್ಳಿ, ಒಂದು ರೀಟೆಸ್ಟ್ ಮಾಡೋಕ್ಕೆ ಬಿಡಿ, ಓಕೆ. ಈ ರೀತಿ ಒಂದು ನಿಮಿಷ ಕ್ಲಿಯರಾಗಿ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡಿ ಲೈನ್ ಹಾಕ್ಕೊಂಡಿರ್ತೀರಾ. ಸೊ ಇಲ್ಲಿಂದ ಏನಾದರೂ ರೀಟೆಸ್ಟ್ ಮಾಡೋಕ್ಕೆ ಬಂತು ಮತ್ತು ಬ್ರೇಕ್ಔಟ್ ಕೊಡ್ತು ಅಂತಂತಂದರೆ ಇಲ್ಲಿ ಬೇಕಾದರೆ ನೀವು ಕಾಲ್ ಎಂಟ್ರಿ ತೊಗೋಬೋದು ಇಲ್ಲಿ, ಓಕೆ. 230 ಆಗಿರ್ಬೋದು, ಇಲ್ಲ 130ಇಂದನೂ ಆಗಿರ್ಬೋದು. ಸೊ ಎಲ್ಲಿಂದ ಬೇಕಾದರೂ ಎಂಟ್ರಿ ತೊಗೊಳ್ಳಿ, ನಿಮ್ಮದು ಟಾರ್ಗೆಟ್ ಮಾತ್ರ 300 ಆಗಿರುತ್ತೆ, ಓಕೆ. ಇದಕ್ಕೆ ಬೇಕಾದರೆ ಒಂದು 50-30 ಪಾಯಿಂಟ್ ಪ್ಲಸ್ ಎಲ್ಲಾದರೂ ತೊಗೊಳ್ರಿ, ಓಕೆ. ಅಂತಂದರೆ 330ಗೂ ಬುಕ್ ಮಾಡ್ಕೊಳ್ಳಿ, 300ಗೂ ಬುಕ್ ಮಾಡ್ಕೊಳ್ರಿ, 350ಗೂ ಬುಕ್ ಮಾಡ್ಕೊಳ್ರಿ, ಇಲ್ಲಿವರೆಗೂ ತೊಗೊಂಡು ಹೋಗ್ಬೋದು. ಇದು 3 ಲೆವೆಲ್ ಕೊಟ್ಟಿದ್ದೀನಿ ಮೇಲ್ಗಡೆ. ಬಟ್ ಇಲ್ಲೇನಾದರೂ ಓಪನ್ ಆದರೆ ಇಲ್ಲಿ ಟಾರ್ಗೆಟ್ ಮಾತ್ರ ನೀವು ತೆಗೆದುಬಿಡಿ, ಓಕೆನಾ. ಸೊ ಇಲ್ಲಿಂದ ಇಲ್ಲಿ ಪ್ರೀಮಿಯಮ್ ಇರಲಿಲ್ಲ ಅಂದ್ಕೊಳ್ಳಿ, ಓಕೆ. ನೀವು 130ಗೆ ಏನಾದರೂ ಮಾರ್ಕೆಟ್ ಸಿಕ್ತು, ಇಲ್ಲಿ ನೀವು ಒಂದು 40 ರೂಪಾಯಿ ನೋಡಿದ್ದೀರಾ ಅಂದ್ಕೊಳ್ಳಿ, ಎಟ್ ದ ಮನಿ ಏನಾದರೂ ಪ್ರೈಸ್ ಹೇಳ್ತಾ ಇದ್ದೀನಿ. ಸೊ 230ವರೆಗೆ ಬಂದ್ರೂ ಅದು ನಿಮಗೆ 80 ಡಬಲ್ ಕೊಡಬೇಕಲ್ಲ, 80 ಕೊಡಬೇಕು, ಇಲ್ಲ 100 ಆದರೂ ಕೊಟ್ಟಿರಬೇಕು. ಇದು ಟಾರ್ಗೆಟ್ ಕೊಟ್ಟಿಲ್ಲ ಅಂದ್ಕೊಳ್ಳಿ, ಇದಕ್ಕೇನು ಮಾಡಿ ಇನ್ನೊಂದು 30 ಪಾಯಿಂಟ್ ಪ್ಲಸ್ ಮಾಡಿಕೊಡ್ರಿ, ಅಂದರೆ 130ವರೆಗೂ 40 ಒಂದು ನಿಮಿಷ ಓಕೆ 40 × 3 1:3 ಅಂತ ಹೇಳ್ತೀನಲ್ಲ ಯಾವಾಗಲೂ ನಾನು. 40 × 3 ಬೇಕಾದರೆ ಅದೇ ಬರುತ್ತೆ, ಮತ್ತು 130 120 ಟಾರ್ಗೆಟ್. ಈ ರೀತಿ ಮಾಡಿ, ಅಂದರೆ 230 ಬಂದಾಗಲೂ ನಿಮ್ಮದು ಪ್ರೈಸ್ ಏರಿರಲಿಲ್ಲ, ನಾನು ಹೇಳ್ತಾ ಇರೋದು ಏರಿರಲಿಲ್ಲ, 100 ರೂಪೀಸ್ ಅಷ್ಟೇ ಇತ್ತು, ಇಲ್ಲ 80 ರೂಪೀಸೇ ಅಷ್ಟೇ ಇತ್ತು, ನೀವು 40 ರೂಪೀಸಿಗೆ ಪರ್ಚೇಸ್ ಮಾಡಿದ್ದೀರಾ ಅಂದಾಗ ನಾನು ಪ್ರೈಸು ಇದೆ ಅಂತ ಹೇಳ್ತಾ ಇಲ್ಲ, ಸ್ಟ್ರೈಕ್ ಪ್ರೈಸು. ಬೈ ಮಾಡಿದಾಗ ಬೇಕಾದರೆ ನೀವು 120ವರೆಗೂ ಟಾರ್ಗೆಟ್ ಮಾಡ್ಬೋದು, ಇಲ್ಲ ಅಂತಂದರೆ 100ಗೆ ಬುಕ್ ಮಾಡ್ಕೊಳ್ಳಿ ಅಷ್ಟೇ, ಓಕೆ. ಕ್ಲಿಯರಾಗಿ ಇಟ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಸಾಕು ಅಂದ್ರೂ ಇಷ್ಟೇ ಇಟ್ಕೊಳ್ಳಿ. ಸೊ ಮೇಲ್ಗಡೆ ಬೇಕಾದರೆ ನೋಡಿ ಕಾಲ್ ಆಪ್ಷನ್ನಲ್ಲಿ, ಬಟ್ ಪುಟ್ ಸೈಡ್ ಅಂತೂ ಟೋಟಲಿ ಅವಾಯ್ಡ್ ಮಾಡಿ, ಓಕೆ. ಸೊ ವಿಡಿಯೋ ತುಂಬ ಉದ್ದಾನೆ ಆಗ್ತಿದೆ, ಅದರ ಬೆಲೆ ಲೇಟು ಆಗಿದೆ, ನಾನು ಮಲಗಬೇಕು. ಆ್ಯಕ್ಚುಲಿ ಲೇಟೇ ಇದೆ ನನಗೆ, ಆ್ಯಕ್ಚುಲಿ 10 o'clock ನಾನು ಬೇಗ ಮಲಗಿಬಿಡ್ತೀನಿ. ಸೊ ಮತ್ತು ನಾಳೆ ಬೇಕಾದರೆ ಏನಾದರೂ ಸ್ವಲ್ಪ ಡಿಸ್ಕಷನ್ ಮಾಡಿ ಹೇಳೋಣ ಅಂತ ನನಗೆ ತುಂಬ ಇತ್ತು ಇವತ್ತು, ಅದಕ್ಕೆ ಒಂಚೂರು ಉದ್ದಾನೆ ಆಗಿಬಿಡ್ತು ವಿಡಿಯೋ. ಅದಕ್ಕೆ ಎಲ್ಲ ಸ್ವಲ್ಪ ಮಲ್ಕೊಂಡ್ಮೇಲೆ ಎಲ್ಲರೂ ಫ್ಯಾಮ್ಲಿ ಮಲ್ಕೊಂಡ್ಮೇಲೆ ಮಾಡೋಣ ಅಂತ ಶಾಂತ ರೀತಿಯಿಂದ ಇದ್ದೆ. ಸೊ ಶಾಂತ ರೀತಿಯಿಂದ ಇವತ್ತು ಯಾವುದೂ ಡಿಸ್ಟರ್ಬೆನ್ಸು ಇಲ್ಲ ಅನ್ಕೋತೀನಿ. ಸೊ ಉದ್ದಾನೆ ಆಗ್ತಾಯಿದೆ ವಿಡಿಯೋ, ಇಲ್ಲಿಗೆ ಸ್ಟಾಪ್ ಮಾಡೋಣ. ಸೊ ಗುಡ್ ನೈಟ್, ಥ್ಯಾಂಕ್ ಯು ಸೋ ಮಚ್.